ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೊಡಗಿನ ಅಂದರೆ ಮಡಿಕೇರಿಯಿಂದ ಸ್ವಲ್ಪ ದೂರದಲ್ಲಿ ಶುಂಠಿಕೊಪ್ಪದ ಹತ್ತಿರ ಇರುವಂಥ ಒಂದು ಎಸ್ಟೇಟ್ನಲ್ಲಿ ಇದ್ದೀನಿ. ನಾವಿಲ್ಲಿ ಕಾಫಿ ಬ್ಲಾಸಮ್ ಇರಿಗೇಷನ್ ಮಾಡ್ತಾಯಿದ್ವಿ, ಪ್ರಶಾಂತವನ ಬ್ಲಾಸಮ್ ಇರಿಗೇಷನ್ ಕಡೆಯಿಂದ. ಸೊ ಹಾಗಾಗಿ ನಾನಿಲ್ಲಿ ಬಂದಿದ್ದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೋರ್ವೆಲ್ಲಿಂದ ನೀರನ್ನು ಒಂದು ಪಾಂಡ್ಗೆ ಡಂಪ್ ಮಾಡಿಕೊಂಡು, ನೀರು ಖಾಲಿಯಾಗಿದೆ ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಂತರ ನಾವು ಅಲ್ಲಿಂದ ನಮ್ಮ ಡೀಸೆಲ್ ಮೋಟ್ರ್ ಮೂಲಕ ನಾವು ತೋಟಕ್ಕೆ ಇರಿಗೇಷನ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸೆಕೆಂಡ್ ರೌಂಡ್ ಇರಿಗೇಷನ್ ಆಗ್ತಾಯಿದೆ. ಅಂದರೆ ನಾವು ಬ್ಯಾಕಿಂಗ್ ಅಂತ ಹೇಳ್ತೀವಿ. ಕಾಫಿಗೆ ಮೊದಲನೇ ರೌಂಡ್ ಇರಿಗೇಷನ್ ಮಾಡಿದ ನಂತರ ಮತ್ತು ಆ ಹೂ ಸೆಟ್ ಆಗಲಿಕ್ಕೆ ಒಂದು 20 ಡೇಸ್ನಲ್ಲಿ ಮತ್ತೆ ಇರಿಗೇಷನ್ ಮಾಡ್ತೀವಿ. ಅದಕ್ಕೆ ಬ್ಯಾಕಿಂಗ್ ಇರಿಗೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಮೊದಲು ಹೂ ಬಂದು ಮಿಡಿ ಕಚ್ಚಿರುತ್ತಲ್ಲ, ಅದು ಚೆನ್ನಾಗಿ ಅದು ಸಸ್ಟೈನ್ ಆಗುತ್ತೆ. ಜೊತೆಗೆ ಇನ್ನುಳಿದಂತಹ ಹೂಗಳು ಕೂಡ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಹೂಗಳು ಬಂದಿದೆ. ಸೊ ನನಗೆ ಇವಾಗ ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇದೊಂದು ಮರ ನೋಡಿ ನನಗೆ ಒಂದು ಸ್ವಲ್ಪ ಕುತೂಹಲ ಅನ್ನಿಸ್ತು. ಸೊ ಬಹುಶಃ ಇದು ನನಗೆ ತಿಳಿದಿರೋ ಮಟ್ಟಿಗೆ ನಾಗಲಿಂಗ ಪುಷ್ಪದ ಗಿಡ. ಅದರ ಎಲೆ ನೋಡ್ಬೋದು ನೀವು, ಇಲ್ಲಿದೆ. ಇಟ್ಸ್ ಸೋ ಬ್ಯೂಟಿಫುಲ್ ಅನಿಸುತ್ತೆ ಮರ ನೋಡಿದರೆ. ನೋಡಿ, ಮರದ ಕಾಂಡದಲ್ಲಿ ಫುಲ್ಲು ಹೂಗಳು ಬಿಟ್ಟಿದೆ. ಮತ್ತು ಇದರ ಅರೋಮಾ ಇದೆಯಲ್ಲ ತುಂಬ ಚೆನ್ನಾಗಿದೆ. ಸೋ ಬ್ಯೂಟಿಫುಲ್ ಇಟ್ ಲುಕ್ಸ್. ಮತ್ತು ಅರೋಮ್ಯಾಟಿಕ್ ತುಂಬ ಚೆನ್ನಾಗಿದೆ. ಈ ಗಿಡದ ಬಗ್ಗೆ ನಿಮಗೇನಾದರೂ ತಿಳಿದಿದ್ರೆ ಕಮೆಂಟ್ ಮಾಡಿ. ನನಗೆ ಒಂಥರ ಭಯ ಕೂಡ ಆಗುತ್ತೆ, ಈ ಮರ ಇದ್ದರೆ ಬಹುಶಃ ಹಾವು ಬರುತ್ತೇನೋ ಅಂತ. ಅಷ್ಟರ ಮಟ್ಟಿಗೆ ಅದರಲ್ಲಿ ಒಂದು ಅರೋಮಾ ಇದೆ. ಆ್ಯಂಡ್ ಹೆಸರು ಕೂಡ ನಾಗಲಿಂಗ ಪುಷ್ಪ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆಯಾ ಹೇಳಿ. ಇದರ ಗಿಡ ಹೇಗೆ ಮಾಡೋದು ಅನ್ನೋದು ಕೂಡ ನನಗೆ ತಿಳ್ಕೊಬೇಕಾಗಿದೆ. ಯಾಕಂದರೆ ನಾನು ಒಂದು ಗಿಡ ಬೆಳೆಸ್ಕೋಬೇಕು ಅನ್ನಿಸ್ತಾ ಇದೆ. ಬಟ್ ಇಟ್ಕೋಬೋದಾ ಮನೆ ಹತ್ತಿರ, ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ. ಇಲ್ಲಿ ಯಾಕೆ ಇದೆ ಅಂದರೆ, ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ ಈ ಎಸ್ಟೇಟ್ಗೆ ಸೇರಿದಂಥದ್ದು. ಹಾಗಾಗಿ ಬಹುಶಃ ಈ ಹೂವಿನ ಗಿಡ ಅಥವಾ ಮರದ ಗಿಡವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.